ನಂಗೆ ಗೊತ್ತಿಲ್ಲ, ಯಾರೋ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದ ಅಮರ್. ಸ್ನೇಹಿತರೆ, ನಾನು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಸರ್ಪ್ರೈಸ್ ನೋಡಿ ಅಲ್ಲಿ ಕ್ರೇಜಿ ಆಗ್ತಾ ಅಲ್ಲ, ಇದಿದ್ರೆ ಪಾಸ್ ಬರ್ಡೇಗೆ ಎಲ್ಲರಿಗೆ ಬಿಯರ್ ಕೊಡ್ಸದ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಔಟ್ಫಿಟ್. ಪಂಪೇ ಇಲ್ಲ ಅದು ಬೈಸಪ್ ಕಾಣ್ತಿತ್ತಲ್ಲ. ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಶೂಟ್ ಇದೆ ಅಂತ. ಸೊ ವಿ ಆರ್ ಗೋಯಿಂಗ್ ಫಾರ್ ಅ ಶೂಟ್, ಔಟ್ಡೋರ್ ಶೂಟ್ ಇದೆ, ಒಂದು ಬ್ರ್ಯಾಂಡ್ ಇದು. ಸೊ ಅದಕ್ಕೋಸ್ಕರ ಆ್ಯಂಡ್ ಸ್ವಲ್ಪ ಕಾಣ್ತುಂಟು ಟ್ಯಾಬ್ಸ್. ಇನ್ನು ಶಾರ್ಪ್ ಆಗುತ್ತೆ ಆದಷ್ಟು ಬೇಗ. ಬೆಳಗ್ಗೆ ಎದ್ದು ಈ ಡೈಲಾಗಲ್ಲಿ ಕೇಳಿದ್ದೀರ. ಬ್ಲ್ಯಾಕ್ ಕಾಫಿ ಕುಡಿದೆ, ಎಸ್. ಆ್ಯಂಡ್ ದೆನ್ ಆಲ್ಸೋ ದಿಸ್ ದ ಸ್ಟಾರ್ಲೈಟ್ ಕಲರ್, ದಿಸ್ ಇಸ್ ದ ಬ್ಲ್ಯಾಕ್ ಕಲರ್. ಎರಡೂ ಚೆನ್ನಾಗಿದೆ. ಎರಡು ಔಟ್ಫಿಟ್ ಪ್ರಕಾರ ಹಾಕ್ಕೊಳ್ಬೇಕು. ಮೊನ್ನೆ ತೊಗೊಂಡದ್ದು ಅದರ ಬಾಕ್ಸಲ್ಲಿದೆ, ಗೊತ್ತು. ನೈಸ್ನು. ಒಂದು ಟೈಮಲ್ಲಿ ನಾನು ಹೇಳ್ತಾ ಇದ್ದೆ ದಟ್ ನಾನು ಆ್ಯಪಲ್ ಪ್ರಾಡಕ್ಟ್ಸು ಆ್ಯಪಲ್ ತೊಗೊಳ್ಳೋದೇ ಇಲ್ಲ, ಆ್ಯಪಲ್ ಯಾಕೆ ತೊಗೊಳ್ಬೇಕು ಅಂತ. ಇವತ್ತು ನೋಡಿ, ಇದು ಅದು ಅಲ್ಲಿ ಕಾಣ್ತಿದೆಯಾ, ಅದು ಎಲ್ಲ ಆ್ಯಪಲ್ಲೇ. ಸೊ ಒಂದು ಲೆಕ್ಕದಲ್ಲಿ ಅವ್ರು ಮೊನೋಪಾಲಿ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಮಾರ್ಕೆಟ್. ಲೈಕ್ ಇಟ್ ಈಸ್ ದ ಬೆಸ್ಟ್, ಎವ್ರಿ ಒನ್ ವಾಂಟ್ಸ್ ಟು ಹ್ಯಾವ್ ಇಟ್ ಅಂತ. ಬಟ್ ಎನಿವೇಸ್, ಐಫೋನ್ ಇದು ಸ್ಟಕ್ ಆಗುತ್ತೆ ಸ್ನೇಹಿತರು, ತುಂಬ ಸ್ಟಕ್ ಆಗುತ್ತೆ. ಚಿಯರ್ಸ್. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಆ್ಯಸ್ ಐ ಟೋಲ್ಡ್ ಯು, ಬೆಳಿಗ್ಗೆ ಶೂಟಿಗೆ ಬಂದಿದ್ದೇವೆ. ರಾತ್ರಿ ಮಲಗುವಾಗ 2:30, ಈಗ 7 ಗಂಟೆಗೆ ಶೂಟ್. ನೀವು BTS ನೋಡಿ ಗಮ್ಮತ್ತು ಮಾಡಿ ಆಯಿತಾ. ಫಸ್ಟ್ ಶಾಟ್ ಆಯ್ತು ಅಷ್ಟೇ. ಫೈನಲಿ ಶೂಟ್ ಮುಗೀತು. 7 ಗಂಟೆಗೆ ಪ್ಲ್ಯಾನ್ ಮಾಡಿ 7:30ಗೆ ಸ್ಟಾರ್ಟ್ ಮಾಡಿ ಆಗಿ ಏನಾದರೂ ತಿಂದು, ಇವತ್ತು ಕಾರ್ಡಿಯೋ ಬೆಳಿಗ್ಗೆ ಮಿಸ್ ಆಯಿತು. ಈಗ ಆಗ್ತದ ಗೊತ್ತಿಲ್ಲ. ಬೇಗ ರಫಾಕ ರೆಡಿಯಾಗಿ ಬಂದು ಆಫೀಸಿಗೆ ಹೋಗ್ಬೇಕು. ಆಫೀಸಲ್ಲಿ ತುಂಬ ಕೆಲಸ ಇದೆ, ಚೆಕ್-ಇನ್ ಎಲ್ಲ ಇದೆ ಕ್ಲೈಂಟ್ಸಿದು. ಸೊ ಬೇಗ ಬಂದು ಆಫೀಸ್ಗೆ ರೆಡಿಯಾಗಿ ಹೋಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಕ್ಷನ್ ಆಕ್ಷನ್. ಥ್ಯಾಂಕ್ ಯು. ಸ್ನೇಹಿತರೆ, ಅಲ್ಲಿ ಹೊರಗೆ ಔಟ್ಡೋರ್ ಶೂಟ್ ಮಾಡಿ ಬಂದೆ. ನನಗೆ ಆ್ಯಕ್ಚುಲಿ ಹೊರಟು ಆಫೀಸ್ ಹೋಗಬೇಕಿತ್ತು, ಆಫೀಸಲ್ಲಿ ಕೂತು ಚೆಕ್-ಇನ್ ಎಲ್ಲ ಮಾಡಬೇಕಿತ್ತು. ಬಟ್ ದೆನ್ ಇವ್ರದ್ದು ಇನ್ನೊಂದು ಶೂಟ್ ಇದೆ, ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ರೆಸಿಪಿ ಶೂಟಿಗೆ. ಸಖತ್ತಾಗಿರೋ ಕುಲ್ಫಿ ಮಾಡಬೇಕಂತೆ. ಬಟ್ ಅದಕ್ಕೆ ನನಗೆ ವೆಯ್ಟ್ ಮಾಡೋ ಗ್ಯಾಪಲ್ಲಿ ನಾನು ಇಲ್ಲಿ ವರ್ಕ್ ಮುಗಿಸ್ತಾ ಇದ್ದೇನೆ. ಯಾಕಂದರೆ ಇನ್ನು ಇದಕ್ಕೆ ಕಾದರೆ ಮತ್ತೆ ವರ್ಕ್ ಪೆಂಡಿಂಗ್ ಆಗುತ್ತಂತ. ಸೊ ಐ ಜಸ್ಟ್ ವ್ರ್ಯಾಪ್ ಅಪ್ ಮೈ ವರ್ಕ್. ಸ್ವಲ್ಪ ಚೆಕ್-ಇನ್ ಎಲ್ಲ ಇದೆ, ಅದಾದಮೇಲೆ ಇನ್ನೊಂದು ಶೂಟ್ ಮುಗಿಸಿ ಮತ್ತೆ ಆಫೀಸಿಗೆ ಹೋಗೋದು. ಅದರ ಮುಂಚೆ ನಮ್ಮದೊಂದು ವಾಪಸ್ ಬರ್ತಾ ಇದೆ, ತೋರಿಸ್ತೀನಿ ಏನು ಬರ್ತಾ ಇದೆ ಅಂತ. ನಾವು ಅಲ್ಲಿ ಫಿನಿಶ್ ಮೈ ವರ್ಕ್. ಸ್ನೇಹಿತರೆ, ನಾವು ಕುಲ್ಫಿ ಮಾಡ್ತಾ ಇದ್ದೇವೆ, ಹೆಲ್ದಿ ಆ್ಯಂಡ್ ಟೇಸ್ಟಿ ಕುಲ್ಫಿ. ಹೇಗೆ ಬರುತ್ತೆ ಅಂತ ನೋಡೋಣ. ಹೆಂಡಲ್ಲಿ ಟೇಸ್ಟ್ ಮಾಡಿಸ್ತೇನೆ ಟೀಮ್ ಅವರಿಗೆ ಅಲ್ಲ. ಮತ್ತು ಇವತ್ತು ಬರ್ಡೇ ಸಹ ಉಂಟು, 3 ಜನರದ್ದು ಅಲ್ಲ. 4 ಜನರದ್ದು ಬರ್ಡೇ ಉಂಟು ಇವತ್ತು. ಕೇಕ್ 4 ಕೇಕ್ ತರಬೇಕು. 4 ಕೇಕ್ ಸಹ ನಮ್ಮ ಟೀಮ್ ಅವರಿಗೆ ಸಾಕಾಗ್ತದ ಗೊತ್ತಿಲ್ಲ. ಈಗ ಕುಲ್ಫಿ ಮಾಡಿ ಆಮೇಲೆ ಕುಲ್ಫಿ ತೋರಿಸ್ತೇನೆ ನಿಮಗೆ. ರೆಸಿಪಿ ಇನ್ಸ್ಟಾಗ್ರಾಮಲ್ಲಿ ಉಂಟು, ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸಲ್ಲಿ ಚೆಕ್ ಮಾಡ್ಬೋದು. Pray for the days that I'm living. Now I live. ಟೇಸ್ಟ್ ಮಾಡಿ. ಒಬ್ರೊಬ್ರಿಗೆ ಒಂದೊಂದು ಕುಲ್ಫಿ ಕೊಟ್ಟು ನಿಲ್ಲಿಸ್ತೇನೆ. ಅದಕ್ಕೆ ರೇಟ್ ಉಂಟು ಮಾರೆ. ಎಷ್ಟು ಇದಕ್ಕೆ? ಶ್ರೇಯಸ್ ಹತ್ರ ತುಂಬ ದುಡ್ಡು ಉಂಟು. ಮನೇಲಿ ಒಂದು 50 ಎಕರೆ ಜಾಗ ಅಲ್ಲ ಶ್ರೇಯಸ್. ಸೊ ಸ್ನೇಹಿತರೆ, ಆಫೀಸಿಗೆ ಆಲ್ರೆಡಿ ತುಂಬ ದಿನ ಆದಮೇಲೆ ಪೋಲೋ ಹಾಕಿರೋದು. ಸಣ್ಣಾಗಿದ್ದೀನಿ ಅಂತ ಯೋಚನೆ ಮಾಡಿಬಿಡಿ, ನಾನು ಆ್ಯಕ್ಚುಲಿ ಕಟ್ ಮಾಡ್ತಿದ್ದೇನೆ. ಸೊ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೇನೆ. ಔಟ್ಫಿಟ್ ಹೇಗಿದೆ ಅಂತೇಳಿ ಔಟ್ ಆಫ್ 10 ಚೆನ್ನಾಗುಂಟಾ? ಇದ್ದಾರೆ. ಸೊ ಈಗ ಆಫೀಸಿಗೆ ಹೊರಡುವ ಅಂತ ಬರ್ತಿದೆ. ನಂಗೆ ಗೊತ್ತಿಲ್ಲ, ಯಾರೋ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ದ ಅಮರ್.
ಇದೇ ನಂಗೆ ಅನಿಸಿದ್ದು ಇದೆ ಸರ್ಪ್ರೈಸ್ ಅಂತ. ಅಲ್ಲಿ ನೋಡಿ ಬಂದಿದೆ ಫೈನಲಿ. 1 ವಾರ ಆಯ್ತಾ ಅಂತಲ್ಲ? ಹಾಂ 1 ವಾರ ಆಯ್ತಾ ಅಂತ. ಒಂದು ಲೈಟೆಲ್ಲ ಹಾಕೊಂಡು ಬರ್ತಿದ್ದೀನಿ, ಬಟ್ ಕ್ರೇಜಿ ಎಲ್ಲ ಕ್ಲಿಯರ್ ಆಗಿದೆ, ನೋ ಪ್ರಾಬ್ಲಮ್. ಮನೀಶ್ ಸರಿಯಾಗಿ ಟೆನ್ಷನ್ ಮಾಡ್ಬಿಡ್ತಿ. ಮನೀಶ್ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ದ. ಸರಿ ಮಾಡಿಸಿದೆ ನಾನೇ, ನೋ ಪ್ರಾಬ್ಲಮ್. ಹಾರ್ನ್ ಸಹ ಚೇಂಜ್ ಮಾಡಿದ. ಗುಡ್ ಹಾರ್ನ್ ಹಾರ್ನ್ ಆನೆ ಥರನೇ ಸೌಂಡ್ ಬರ್ತಾ ಉಂಟು. ವೆರಿ ನೈಸ್. ಬಟ್ ನನಗೆ ಏನೋ ಕಾರಲ್ಲಿ ಮಿಸ್ಸಿಂಗ್ ಅಂತ ಆಗುತ್ತೆ. ಸೊ ಸ್ನೇಹಿತರೆ, ನಾನು ಕಾರನ್ನು ಇದು ನೋಡೋಕೆ ಎಲ್ಲ ಸೂಪರ್ ಆಗಿದೆ, ಆದರೆ ಏನೋ ಮಿಸ್ಸಿಂಗ್ ಇದೆ ಅಂತ ಅನ್ಸುತ್ತೆ. ನೀವು ಕಾರನ್ನು ಒಂದ್ಸತಿ ನೋಡಿ ಆಯಿತಾ, ಅವ್ನು ತೋರಿಸ್ತಾನೆ ಎಂತ ಮಿಸ್ಸಿಂಗ್ ಇದೆ ಅಂತ ಹೇಳಬೇಕು. ಅದನ್ನು ನಾನು ಮಾಡಿಫೈ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದನ್ನು ಸಹ ರಿವೀಲ್ ಮಾಡ್ತೀನಿ, ಮಾಡಿಫೈ ಮಾಡಿ. ಅದು ಲುಕ್ ಇನ್ನೂ ಸಹ ಚೇಂಜ್ ಆಗುತ್ತೆ. ಸ್ನೇಹಿತರೆ, ಫೈನಲಿ ಆಫೀಸಿಗೆ ಬಂದೆ. ಸೌಂಡ್ ಇಕೋ ಆಗ್ತಾ ಇರ್ಬೋದು, ಯಾಕಂದರೆ ಕ್ಯಾಬಿನ್ ಖಾಲಿ ಇದೆ, ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಹಿಂದೆ ನೋಡಿ ಟೀಮ್ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಆಫೀಸ್ ಕಂಪ್ಲೀಟ್ ಆಗಲಿಲ್ಲ. ಸ್ವಲ್ಪ ಲೈಟಿಂಗ್ ಎಲ್ಲ ಬಂದಿದೆ, ಅಲ್ಲಿ ರಿಸೆಪ್ಷನ್ ಆಗ್ತಾ ಉಂಟು. ಲಾಟ್ ಮೋರ್ ವರ್ಕ್ ಟು ಗೋ. ಬಟ್ ದೆನ್ ನಾನು ಕ್ಲೈಂಟ್ ಚೆಕ್ ಇನ್ ಮಾಡ್ತಾ ಇದ್ದೇನೆ. ಕ್ರೇಜಿ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ನಮ್ಮ ಕ್ಲೈಂಟ್ಸ್ ಇದು. ಎಸ್ಪೆಷಲಿ ನಂದು ಮೇನ್ ರೀಸನ್ ಏನು ಗೊತ್ತಾ, ನಾನು ಫಿಟ್ನೆಸ್ಸಿಗೆ ಇಳಿದು ಟ್ರಾನ್ಸ್ಫಾರ್ಮ್ ಮಾಡಿರೋದು. ಒಬ್ಬರು ಫಿಟ್ ಆದಾಗ ಉಂಟಲ್ಲ, ಅವರ ಲೈಫಲ್ಲಿ ಆಗೋ ಚೇಂಜಸ್ಸೇ ಬೇರೆ. ಅವರಿಗೆ ಸಿಗುವ ರೆಸ್ಪೆಕ್ಟ್ ಇರ್ಬೋದು, ಅಥವಾ ಅವ್ರನ್ನ ಒಬ್ಬರು ನೋಡುವ ರೀತಿ ಇರ್ಬೋದು, ಅವರ ಲೈಫಲ್ಲಿರೋ ಡಿಸಿಪ್ಲಿನ್ ಇರ್ಬೋದು. ಯಾಕಂದರೆ ಫಿಟ್ ಆಗುವಾಗ ನಿಮಗೆ ಡಿಸಿಪ್ಲಿನ್ ಬೇಕು. ಡಯಟ್ ಸರಿ ಮಾಡೋದಿರ್ಬೋದು. ಆ ವ್ಯಾಲ್ಯೂ ನೀವು ಯಾರಿಗೆ ಆ್ಯಡ್ ಮಾಡಿದವರು ಒಂದು ರಿವ್ಯೂ ಕೊಡ್ತಾರಲ್ಲ, ಅವರು ಚೇಂಜ್ ಆದಾಗ ತುಂಬ ಖುಷಿ ಆಗುತ್ತೆ. ದಟ್ ಈಸ್ ದ ರೀಸನ್ ಐ ಸ್ಟಾರ್ಟೆಡ್. ಆ್ಯಂಡ್ ಈ ವಾರದ್ದು ಸಹ ನಮ್ಮದು ಕ್ರೇಜಿ 3 ಟ್ರಾನ್ಸ್ಫಾರ್ಮೇಷನ್ ಬಂದಿದೆ. ನಾನು ತೋರಿಸ್ತೀನಿ, ಇಲ್ಲಿ ನೋಡಿ 3 ಟ್ರಾನ್ಸ್ಫಾರ್ಮೇಷನ್, ಎಷ್ಟು ಚೇಂಜಸ್ ಇದೆ. ಒಬ್ಬರು IT ಫೀಲ್ಡಲ್ಲಿದ್ದರು, ಸೇಮ್ ಇಶ್ಯೂ. IT ಫೀಲ್ಡಲ್ಲಿರೋರ್ದು ಏನಂದರೆ ಅವರ ಲೈಫ್ ಸ್ಟೈಲ್ ಪ್ರಕಾರ ಬ್ಯಾಲೆನ್ಸ್ ಮಾಡಲಿಕ್ಕಾಗಲ್ಲ. ಒಬ್ಬರು ಹೌಸ್ ವೈಫು, ಮನೆ ಕೆಲಸ ಜಾಸ್ತಿ ಇತ್ತು ಅಂತ. ಇನ್ನೊಬ್ಬರು ಕ್ಲೈಂಟ್ ನೋಡಿ ಇಲ್ಲಿ, ಇವ್ರದ್ದು ಎಂತೆಲ್ಲ ಸಿಂಪಲ್, ಜಾಸ್ತಿ ಹೊರಗಡೆ ತಿಂತಾಯಿದ್ರು. ಅವ್ರಿಗೆ ಅನಿಸಿತ್ತು ಮನೇಲಿ ಟೇಸ್ಟಿ ಫುಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. 3 ಜನ ಸಹ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಅವ್ರ ರಿವ್ಯೂ ಸಹ ಹಾಕ್ತೀನಿ. Thank you so much for this amazing transformation journey. I think I've lost almost 6.5 to 7 kgs. Weight loss ಅನ್ನೋದಕ್ಕಿಂತ I would like to say fat loss ಆಗಿ ಮಸಲ್ ಗೇನ್ ಆಗಿದ್ದೀನಿ ಅಂತ ಫೀಲ್ ಆಗುತ್ತೆ. To suffer ತುಂಬ ಆಕ್ನೇಸಿಂದ, ಬಟ್ ಡ್ಯೂ ಟು ಮೈ ಹೆಲ್ದಿ ರೋಟೀನ್ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ನನಗೆ ಇದೆಲ್ಲ ಚೇಂಜಸ್ನ ಐ ಕ್ಯಾನ್ ಸಿ ಮೈ ಬಾಡಿ ಅಂತ ಹೇಳ್ಬೋದು. ಬೇಸ್ಡ್ ಆನ್ ಮೈ ಪ್ರಿಫರೆನ್ಸಸ್ ನೀವು ಡಯಟ್ ಚಾರ್ಟ್ನ ಕೊಟ್ಟಿದ್ದೀರಾ ಕಸ್ಟಮೈಸ್ ಮಾಡಿ. ಆ್ಯಂಡ್ ನಿಮ್ಮ ಟೀಮ್ ಆಗಿರ್ಬೋದು, ನೀವಾಗಿರ್ಬೋದು, ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತೀರಾ, ಮೋಟಿವೇಟ್ ಮಾಡ್ತೀರಾ. ಸೊ ಹಿಂಗೆ ಡೈಲಿ ಎವ್ರಿ ಡೇ ಮೋಟಿವೇಟ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್ ವಿತ್ ಮೋರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆ್ಯಂಡ್ ಯುವರ್ ಟೀಮ್ಗೆ. ನೀವು ಕೇಳಿ, ನಾನು ಅಷ್ಟು ತನಕ ಕ್ಲೈಂಟ್ ಚೆಕಿನ್ ಎಲ್ಲ ಮುಗಿಸ್ತೀನಿ. ಇನ್ನು ಸಂಜೆ ತನಕ ಇದೇ ಕೆಲಸ ಆಗುತ್ತೆ. ಅದಾದಮೇಲೆ ನಮ್ಮದು ಸೆಲೆಬ್ರೇಷನ್ಸ್ ಉಂಟು, ಅದನ್ನು ಸಹ ತೋರಿಸ್ತೀನಿ. ಐ ಜಸ್ಟ್ ಫಿನಿಶ್ ಆಫ್ ಮೈ ವರ್ಕ್, ಅದಾದಮೇಲೆ ಸಿಗೋಣ, ಓಕೆನಾ? ಕೇಕ್ ಕಟ್ ಮಾಡಲಿಕ್ಕೆ ಸಹ ನಾಚಿಕೆ ಮಾಡ್ತಿದ್ದಾರೆ. ಕೇಕ್ ಕಟ್ ಮಾಡಲಿಕ್ಕೆ ನಾಚಿಕೆ ಮಾಡ್ತಿದ್ದಾರೆ. ಎಂತ ಮಾಡೋದು? ಈಗ ವಾಪಸ್ ಹೋದ್ರು. ಹಾಂ, ಇದ್ದಾರಾ? ಹಾಂ, ರೆಡಿ ಒಲೆ. ಹ್ಯಾಪಿ ಬರ್ಡೇ ಹೇಳೋದು ಬೇಡ ನಾವು? ಹಾಂ, ಅಮರ್ ಲೈಟರ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನಮ್ಮ ಟೀಮ್ ಅವರು ಲೈಟರ್ ಹೊತ್ತಿಸೋದ್ರಲ್ಲಿ ಎಕ್ಸ್ಪರ್ಟ್. ಶ್ರೇಯಸ್ ಟೀಮ್ ಲೀಡ್. ಈ ಪೋ ಮಲೇಜ್ ಪೋ. ಹ್ಯಾಪಿ ಬರ್ಡೇ. ದಿಸ್ ಹ್ಯಾಂಡ್ ಯು ಗಿವ್. ಹ್ಯಾಪಿ ಬರ್ಡೇ. ಬರ್ಡೇಗೆ ಎಲ್ಲರಿಗೆ ಬಿಯರ್ ಕೊಡ್ಸುದಾ? ಕೊಡ್ಸುವ, ಎಲ್ಲರಿಗೂ ಖುಷಿ ಆಗಲಿ. ಇನ್ನೊಂದು ಹೆಲ್ತ್ ಅಂಡ್ ಫಿಟ್ನೆಸ್ ಫರ್ಮ್ ಅಲ್ಲಿ ಇದ್ದು ಬಿಯರ್ ಕೊಡಿಸ್ಬೇಕಂತ ನಾನು ಕೇಳಿದ್ದೆ, ಒಂದು ಅಡ್ವೈಸ್ ಕೇಳಿದ್ದು. ಮನೋಜ್ ಎಂತ तो मित्र अगर हम चाहिए तो वैसे राफ्टर इसके ऊपर डिज़ाइन में स्टिक कर सकते हैं. ಸ್ನೇಹಿತರೆ, ಕೆಲಸ ಆಯಿತು. ಈಗ
ಫಾರ್ಚುನರ್ ಇದು ಗಡಿ ವಾಪಸ್ ಕೆಲಸ ಬರ್ತಾ ಇದೆ. ನನಗೆ ಟೆನ್ಷನ್ ಆಗ್ತದೆ, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಕೆಲವೊಂದ್ಸತಿ ಹೊಸತ್ತು ಡಿಫೆಂಡರೇ ತೊಗೊಂಡ್ಬಿಡೋಣ ಅಂತ. ಸ್ನೇಹಿತರೆ, ನಾನು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಸರ್ಪ್ರೈಸ್ ನೋಡಿ ಅಲ್ಲಿ. ಕ್ರೇಜಿ. ಹಲೋ ಮಹೇಶ್, ಓಕೆ. ನಾವು ಮೊನ್ನೆ ಅವ್ರ ಇವೆಂಟಲ್ಲಿ ನಿಮ್ಮ ಹತ್ರನೇ ಮಾತಾಡಿರೋದಾ? ಹೌದಾ, ನೈಸ್. ದಿಸ್ ಇಸ್ 4 ಸೀಟರಾ 2 ಸೀಟರಾ? 4 ಸೀಟರು 2 ಡೋರ್. 2 ಡೋರ್. ಹಿಂದೆ ಅವ್ರಿಗೆ ಕುತ್ಕೊಳ್ಳಿಕ್ಕೆ ಆಗತ್ತಾ? ಕೂರ್ಬೋದು ಸರ್, ಬಟ್ ಅಷ್ಟು ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ನಿಮ್ದು 5 ಸೀರೀಸ್ ಜಾಗ ಇದ್ರಲ್ಲಿ ಬರೋದಿಲ್ಲ. ಅಲ್ಲ, 5 ಸೀರೀಸ್ ಅದು ಲಾಂಗ್ ವೀಲ್ ಬೇಸ್, ಅದು ನಂಗೆ ಗೊತ್ತು. ಬಟ್ ಇಲ್ಲ, ನಂದು ಎಂತ ಇರೋದು ಅಂದ್ರೆ ಟ್ರೈ ಮಾಡಿ. ನಂಗೆ ಎಂತ ಅಂದರೆ ಇದು ಇಲ್ಲಾದರೆ ಕ್ಯಾಬ್ರಿಯೋಲೆ ಇದೆಯಲ್ಲ, CLE. ಬಟ್ ನಾನು ಇದು ನೋಡೋ ಲುಕ್ ವೈಸ್ ಇದು ಚೆನ್ನಾಗಿತ್ತು, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ವೆರಿ ಸ್ಪೋರ್ಟಿಯರು, ಬೆಟರ್ ಹ್ಯಾಂಡ್ಲಿಂಗು, ಆಮೇಲೆ ಪವರು ಬೆಟರ್ ಅಲ್ಲ. ಇದು ಸೇಮ್ M4 ಪ್ಲಾಟ್ಫಾರ್ಮ್ ಬರುತ್ತೆ, ಕನ್ವರ್ಟಬಲ್. ಸರಿ, ಹೋಗೋಣ. ಆಲ್ಮೋಸ್ಟ್ ಏನಿದೆ. ಆ್ಯಕ್ಚುಲಿ ಪರವಾಗಿಲ್ಲ, ಇಬ್ಬರೇ ಸಾಕು, ನಾವಿಬ್ಬರೇ ಕೂರ್ತೀವಿ. ಈಗ ಅವ್ರು ಹಿಂದೆ ಕೂರೋದಾದ್ರೆ ಹೇಗೆ ಕೂರ್ಬೇಕು ಅವರು? ಅದೇ ಹಿಂಗೆ ಫ್ರಂಟ್ ಆ್ಯಂಡ್ ಫ್ರಂಟ್ ಮಾಡಿ ಸೀಟ್ ಬೆಂಡ್ ಮಾಡಿ ಹೋಗ್ಬೇಕು. ಸ್ನೇಹಿತರೆ, ಸತ್ಯ ಬಂತು ಐತೆ ಇದ್ರೊಂದು ಎತ್ತಿದ್ರ ಲುಕ್ ಉಲೈತು ಕಾ ಹೌದು ಫ್ರೆಂಡ್ ಇಲ್ಲ ಸರ್. ಒಂದೇ ನಿಮಿಷ ವ್ಲಾಗ್ ಮಾಡ್ತಿದ್ದೀವಿ. ಕ್ರೇಜಿ. ಬನ್ನಿ ಡ್ರೈವ್ ಮಾಡೋಣ, ಹೇಗಿದೆ ಹೋಗೋಣ. ಕೂರ್ಬೋದಾ? ಸೀಟಿನ ಹಿಂದೆ ಮಾಡಿಲ್ಲ, ನೀವು ಹಿಂದೆ ಕೂರ್ತೀರಾ? ನೀವು ಡ್ರೈವ್. ಓ, ಕೆಳಗೆ ಇದೆ 5 ಸೀರೀಸ್ಗಿಂತ ಸಹ. ಹಾಂ, ತೀರಾ ಡೌನ್ ಆಗಿದೆ 5 ಸೀರೀಸ್ಗಿಂತ ಸಹ ಕೆಳಗಿದೆ ಅಲ್ಲ? ಇದು ನಿಮಗೆ ಆರಾಮಾಗಿ ಹಾಂ, ಸೀಟಿನ ಹಿಂದೆ ಹಾಕೊಳ್ಳಿ. ನಿಮ್ಮ ಲೆಗ್ ರೂಮ್ ಆರಾಮಾಗಿ ನೋಡ್ಕೊಳ್ಳಿ. ನನಗೆ ಜಾಗ ಇದೆ. ಈ ರಿಕ್ಲೈನು ನೋಡ್ಕೊಳ್ಳಿ. ನಿಂಗೆ ಹೇಗಿದೆ ಹಿಂದೆ? ನೋಡಿ, ಇಷ್ಟು ಬಿದ್ದರೆ ಇದು ಆರಾಮಾಗಿ ಜಾಗ ಇದೆ. ಬಂಗ ಆಮ್ರೆಸ್ಟ್ ಫುಲ್ ಬಿರೋ ಬಂದ್ರೆ ಹಣ ದಾಲೇಜ್ ಸ್ಪೇಸ್ ಹಾಂ, ನಾರ್ಮಲ್ ಅದಕ್ಕಲ್ಲ ಸ್ಪೇಸ್ ಐತೆ. ರೆಡ್ಡೇ ಜನ ಕೂಲರ್ ಹಾಕು. ರೆಡ್ಡೇ ಜನ ರೆಡ್ಡೇ ಜನ ಸ್ಟಾರ್ಟ್ ಬಟನ್ ಇಲ್ಲಿನಾ? ಲೆಫ್ಟ್ ಸೈಡ್. ಇದು ನಿಮಗೆ ಆಟೋಮೆಟಿಕ್ ಎಕ್ಸ್ಟೆಂಡ್ ಆಗುತ್ತೆ. ನೀವು ಕೂತಿದ ತಕ್ಷಣ ಎಕ್ಸ್ಟೆಂಡ್ ಆಗುತ್ತೆ. ನೀವು ಸೀಟ್ ಬೆಲ್ಟ್ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ ಎದುರು ಸ್ಟಾಪ್. ಕೆಳಗೇನು ಕಾಣ್ತಾ ಇಲ್ಲಲ್ಲ ಸರ್? ಸೊ ಡ್ರೈವಿಂಗ್ ನೀವು ಈ ಪರ್ಟಿಕ್ಯುಲರ್ ಸ್ಪೋರ್ಟ್ನ ನೀವು ಡ್ರೈವ್ ಮಾಡ್ತೀರಾ ಅಂತ ಹೇಳಿದಾಗ ಬರೀ ವಿಂಡ್ಶೀಲ್ಡ್ ಮಾತ್ರ ನೋಡಿ. ಇವನ್ ಯಾವ ಕಾರ್ ಹೌದು, ಇವಾಗ ನೀವು 5 ಸೀರೀಸ್ ಡ್ರೈವ್ ಮಾಡ್ತೀರಾ ಅಂತ ಹೇಳಿದ್ರು ಬ್ಯಾನೆಟ್ ಲಾಂಗ್ ವೀಲ್ ಬೇಸ್ ಆಗಿರೋದ್ರಿಂದ ಉದ್ದ ಇದೆ. ದೋ ಇಟ್ಸ್ 2 ಲೀಟರ್. ಬಟ್ ಅದು ನಾನು ಸ್ವಲ್ಪ ನಂಗೆ ಮೇಲೆ ಕೂತ ಕಾಣ್ತದೆ, ಸ್ವಲ್ಪ ಮೇಲೆ ಕೂತಾಗಿರುತ್ತೆ. ಕುಷನಿಂಗ್ ಬೇರೆ ಆಗುತ್ತೆ, ಸೀಟ್ ಕುಷನಿಂಗ್ ಇರುತ್ತೆ. ಸೀಟ್ ಕುಷನಿಂಗ್ ಬೇರೆ ಇದೆ. ಇದು ಲಾಂಚ್ ಆಗಿ 2 ತಿಂಗಳಾಯ್ತು ಅಷ್ಟೇನಾ? ಇಂಜಿನು ಪೆಪಿಯರ್ ಇಂಜಿನ್ ಅಂದರೆ ಇನ್ನೂ ಪವರ್ಡ್ ಇಂಜಿನು. M ಪ್ಲಾಟ್ಫಾರ್ಮ್ ಶೇರ್ ಮಾಡುತ್ತಲ್ಲ, ಸೊ 0 to 100 ಬ್ರೇಕಿಂಗು, ಆಕ್ಸಿಲರೇಷನು ಜಾಸ್ತಿ ಬರುತ್ತೆ. ಈಗ ನಾವು ಹೋಗ್ತಿರೋದು ಈಕೋ ಮೋಡು. ಯಾವ ಕಡೆ ರೋಡ್ ಚೆನ್ನಾಗಿದೆ. ನೆಕ್ಸ್ಟ್ ಹಂಪಲ್ ಸ್ವಲ್ಪ ಇದೆಲ್ಲ ಓಕೆ, ಇದೆಲ್ಲ ಏನು ತೊಂದರೆ ಇಲ್ಲ. ಟಿಪ್ಪರಂಪ್ ಬರುತ್ತಲ್ಲ ಇದು. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ವೆಯ್ಟ್ ಕೂತ್ಕೊಂಡಿದೀವಲ್ಲ, ಇದು ಅಡಾಪ್ಟಿವ್ ಸಸ್ಪೆನ್ಷನ್ಸ್ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗುತ್ತೆ. ಅಂದ್ರೆ ಏರ್ ಮ್ಯಾಟಿಕ್ ಬರಲ್ಲ, ಬೇಸ್ಡ್ ಆನ್ ದಿ ಟೆರೈನ್ ಅಡ್ಜಸ್ಟ್ ಆಗುತ್ತೆ. ಈಗ ಇದು M340 ಅಲ್ಲ ಇನ್ನೊಂದು ಮೊನ್ನೆ ಇವ್ರು ತಗೊಂಡದ್ದು, ಅದರಲ್ಲಿ ಇಂಜಿನ್ ಎಲ್ಲ ಸೇಮಾ? ಇದ್ರಾಗ ಇಲ್ಲ ಇದೆ, ಬಟ್ ಇನ್ನು BHP ಜಾಸ್ತಿ, BHP ಟಾರ್ಕ್ ಅದಕ್ಕಿಂತ. ಹೌದು, ಅದು 384 ಬರುತ್ತೆ ಸ್ಟಾಕ್, 500 ಟಾರ್ಕ್. ಅವನು ಏನಾದ್ರು ಮಾತಾಡಿ ಪವರ್ ಹೇಳಿ. ಡ್ರೈವ್ ಮಾಡಿ ಸರ್ ಕಂಫರ್ಟಬಲ್ ಆಗಿ. ಇಂಜಿನ್ ಸೌಂಡ್ ಇರುತ್ತೆ ಹೊರಗಿಂದ. ಈಗ ಸ್ಪೋರ್ಟ್ಸ್ ಕಾರ್ ಅಲ್ಲಿ ಏನು ಸೌಂಡ್ ಇರುತ್ತೆ? ಕರಿತೀವಿ. ನೀವು ಸ್ಪೋರ್ಟಿಗೆ ಎಂಗೇಜ್ ಮಾಡಿದಾಗ ಸ್ಪೋರ್ಟಿ ಇಂಡಿವಿಜುವಲ್ ಅಂತ ಬರುತ್ತೆ. ಹಾಂ, ವೆನ್ ವಿ ಮೇಕ್ ಅಪ್ ಡ್ರಾಬ್ಯಾಕ್ ಆಫ್ ಗೇರ್ ಅಂತ ಹೇಳಿದಾಗ ಒಂದು ಡೌನ್ ಶಿಫ್ಟ್ ಆಯ್ತು ಅಂದ್ರೆ ನಿಮಗೆ ಅಂತಂದ್ರೆ ಇಂಟೀರಿಯರ್ ಅಲ್ಲಿ ನಿಮಗೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ನೀವು ಒಂದು ಸ್ವಲ್ಪ ಸ್ಪೀಡಾಗಿ ಹೋಗಿ ಏನು ಗೇರ್ ಶಿಫ್ಟ್ ಮಾಡಕ್ಕೆ ಹೋಗ್ಬೇಡಿ, ನಿಮ್ಗೆ ಆಟೋಮೆಟಿಕಾಗಿ ನಿಮಗೆ ಅಂತ ಲೈಟ್ ಸೌಂಡ್ ಬರುತ್ತೆ ನಿಮಗೆ.
ಈ ಥರ ಹಂಪಲ್ಲಿ ಒಂದು ಸ್ವಲ್ಪ ಜಾಗ್ರತೆಯಿಂದ ಒಂದು ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ಈ ಥರ ತಗೋಬೇಕಾಗುತ್ತೆ. ಸೋ ಫಾರ್ ಸೋ ಗುಡ್. ಓಕೆ ಅಂದರೆ ಅಷ್ಟು ತಾಗ್ತಾ? ಆಗಲ್ಲ. ತಾಗ್ತಾ ಅದೇ ಗೊತ್ತಾಗಲ್ಲ. ನಾವು ಅವರು ಕೊಟ್ಟಿದ್ದು M2 ಏನಕ್ಕೆ ಕೊಡಲಿಲ್ಲ ಅಂದರೆ ಅದು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಎಂತ M2 ನಾವು ಏನಕ್ಕೆ ಅಷ್ಟು ಸಜೆಸ್ಟ್ ಮಾಡಲಿಲ್ಲ ಅಂತ. M2 ಅಂದ್ರೆ ಇದಾ ಅದಾ? ನೆಕ್ಸ್ಟ್ ದೊಡ್ಡದಿದೆಯಲ್ಲ, ಇದ್ರ ನೆಕ್ಸ್ಟ್ ವರ್ಷನ್ ಬರುತ್ತೆ ರೆಗ್ಯುಲರ್ M2. M2 ಅದು ಇದು ಎಲ್ಲ ಆಲ್ಮೋಸ್ಟ್ ಸೇಮೇ ಬರುತ್ತೆ. 340i ನಾವು ಸಜೆಸ್ಟ್ ಮಾಡಿದ್ದೆ ಈ ಕಾರಣಕ್ಕೋಸ್ಕರ, ಗ್ರೌಂಡ್ ಕ್ಲಿಯರೆನ್ಸ್ ಕ್ಲಿಯರೆನ್ಸ್. ಮತ್ತೆ ಇದು ಇಂಡಿಯನ್ ರೋಡ್ ಅನ್ಇವನ್ ಇರುತ್ತೆ. ಏನಾಗತ್ತೆ ಅಂತಂದ್ರೆ ನಿಮಗೆ ಒಂದೇ ರೀತಿ ಇರೋದಿಲ್ಲ, ದಿಢೀರಂತ ಅಲ್ಲ. ಬಟ್ ವೆನ್ ಐ ಗೆಟ್ ದಿಸ್ ಕಾರ್ ಇಟ್ ವಿಲ್ ಬಿ ಓನ್ಲಿ ಫಾರ್ ದ ಸಿಟಿ ಅಲ್ಲ, ಈ ಒಂದು ಸ್ಟ್ರೆಚ್ ಹೋಗ್ಬೋದು ಅಷ್ಟೇ. ಲಾಂಗ್ ಎಲ್ಲಿ ಹೋಗಕ್ಕಾಗತ್ತೆ ಇದರಲ್ಲಿ? ಎಕ್ಸ್ಪ್ರೆಸ್ ಹೈವೇಸ್ಗೆ ಹೇಳ್ ಮಾಡಿಸಿದ ಗಾಡಿ ಇದು ಆಕ್ಚುಲ್ ಆಗಿ. ಸಿಟಿ ಈ ತರ ಅನ್ಇವನ್ ಇರೋದ್ರಿಂದ ಒಂದು ಸ್ವಲ್ಪ ನೋಡಿ ಜಾಗ್ರತೆಯಿಂದ ನಾವು ಓಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಈ ತರ ಇದ್ರಲ್ಲೆಲ್ಲ ಓಕೆ. ಬೇರೆ ಈ ಒಳಗೆ ಫೆಸಿಲಿಟಿ ವೈಸ್ 5 ಸೀರೀಸ್ ಅಲ್ಲಿ ಏನಿದೆ ಅದೇ ಇರೋದಲ್ಲ? ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಬೇರೆ ಏನಾದ್ರು ಸ್ಪೆಷಲ್ ಇದ್ರಲ್ಲಿ ಏನಿದೆ ಸರ್? ಇದು ಪವರ್ ಸ್ಪೋರ್ಟ್ಸ್ ಓರಿಯೆಂಟ್. ಅದು ಗೊತ್ತಾಯ್ತು. ಅದು ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಸೇಮ್ ಬರುತ್ತೆ. ವಾಟ್ ಅಬೌಟ್ ಏನಾಗುತ್ತೆ ಅಂದ್ರೆ ಈ ಕರ್ವ್ ಡಿಸ್ಪ್ಲೇ ನೀವು ನೋಡ್ತಾ ಇರೋದು, ಈ ಕರ್ವ್ ಡಿಸ್ಪ್ಲೇ, ಸ್ಟೇರಿಂಗು ಎಲ್ಲ ಕಾಮನ್ ಇರುತ್ತೆ. ಇದರಲ್ಲಿ ನೀವು ವೇರಿಯಂಟ್ ಏನೇನಿದೆ ಅಂತ ಹೇಳಿರೋದು? ಒಂದೇ ವೇರಿಯಂಟ್ ಸರ್ ಬರೋದು. M440 ಒಂದೇ ವೇರಿಯಂಟ್ ಇರೋದು. ಒಂದೇ ನಮ್ಮಲ್ಲಿ ಈ ತರ ಮಿಡಲ್, ಟಾಪ್ ಎಂಡ್, ಬೇಸಿಕ್ ವೇರಿಯಂಟ್ ಅಂತ ಬರೋಲ್ಲ. ಒಂದು ಮಾಡೆಲ್ ಅಲ್ಲಿ ಒಂದೇ ವೇರಿಯಂಟ್ ಬರೋದು. ಅಂದ್ರೆ ಒಂದೊಂದು ಕಾರಲ್ಲಿ ಮಾತ್ರ ನಿಮ್ಗೆ. ಅಲ್ಲ ಅಂದ್ರೆ ಈಗ ಯೂಶುವಲಿ ಈಗ ನೋಡಿ 220D ಇದರಲ್ಲಿ ಬೆಂಜ್ ಮರ್ಸಿಡಿಸ್ 220D, ಈಗ GLA 220D ಇದೆ, 4MATIC ಇದೆ, ಆ ತರ. ಇಲ್ಲ ಸರ್, ನಮ್ದು ಎಕ್ಸ್ ಡ್ರೈವ್ ಅಂತ ಕರಿತೀವಿ, ಇಲ್ಲ ಆಲ್ ವೀಲ್ ಡ್ರೈವ್ ಅಂತ ಕರಿತೀವಿ. 5 ಸೀರೀಸ್ ಅಲ್ಲಿ ಇತ್ತ ಅಂತ ವೇರಿಯಂಟ್? 5 ಸೀರೀಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಅಂತ ಇರುತ್ತೆ. LI ಮತ್ತೆ LD. ಕರೆಕ್ಟ್. ಇದು ಪೆಟ್ರೋಲ್ ಅಲ್ಲ? ಇದು ಓನ್ಲಿ ಪೆಟ್ರೋಲ್. ಇಳಿಸ್ಬೋದಾ? ತಾಗ್ಲಿಕ್ಕಿಲ್ಲ? ಇಲ್ಲ ಇಳಿಸ್ಬೋದು ಸರ್, ಆರಾಮಾಗಿ ಕಾನ್ಫಿಡೆಂಟ್ ಆಗಿ ಇಳಿಸಿ, ಏನ್ ತೊಂದ್ರೆ. ಯಾಕೆ ನನ್ನ ಕಾರ್ ಅಂದ್ರೆ ಬೇರೆ ವಿಷಯ. ನಾವು ಟೆಸ್ಟ್ ಡ್ರೈವ್ ಕೊಡುವಾಗಲೂ ಆ ಕಾನ್ಫಿಡೆಂಟ್ ಬಂದ್ರೇನೆ ಅಲ್ವಾ ಸರ್ ನೀವು ರಿಯಾಲಿಟಿ ಇದು ಮಾಡೋದು. 4 ಸತಿ ಓಡಿಸಾದ್ಮೇಲೆ. ಸೊ ಕಲರ್ ಏನೇನು ಆಪ್ಷನ್ ಇದೆ? ಕಲರ್ ಸರ್ ಫೈರ್ ರೆಡ್ ಬರುತ್ತೆ ನಿಮಗೆ. ಇದು ಬಿಟ್ಟು ಬ್ಲಾಕ್ ಸಫೈರ್ ಇದೆ. ಬ್ಲಾಕ್ ಸಫೈರ್ ಇಸ್ ಗ್ಲಾಸಿ ಬ್ಲಾಕ್. ಗ್ಲಾಸಿ. ಆಗ ಟಾಪ್ ಎಂತ ಇರುತ್ತೆ? ಬ್ಲಾಕ್ ಎಲ್ಲದಕ್ಕೂ ಬ್ಲಾಕ್. ಸೊ ಬ್ಲಾಕ್ ಕಾರ್ ವಿತ್ ಬ್ಲಾಕ್ ಟಾಪ್. ವಿಚ್ ಕಲರ್ ಲುಕಿಂಗ್ ಇದೆ ಸರ್? ಬ್ಲಾಕ್ ಇಸ್ ವಾಟ್ ಐ ಆಮ್ ಥಿಂಕಿಂಗ್. ಬಟ್ ಒಂದು ಸ್ಪೋರ್ಟ್ಸ್ ಕಾರ್ ಆಗಿರೋದ್ರಿಂದ ಬೇರೆ ಕಲರ್ ಹೋಗ್ಲಾ ಅಂತ ಸಹ ಯೋಚನೆ ಇದೆ. ಯಾಕಂದ್ರೆ ಇರೋ ಕಾರ್ ಎಲ್ಲ ಬ್ಲಾಕ್. ಅಂಡ್ ಬೆಟರ್ ಹ್ಯಾಂಡ್ಲಿಂಗ್. ಇಫ್ ಐ ಟೆಲ್ ಯು ಟು ಕಂಪೇರ್ CLE Cabriolet and this, ಆಯ್ತಾ, how will you tell this is better? Sir, the driving dynamics is much and more powerful. Okay. ಈ ಡ್ರೈವಿಂಗ್ ಗೇರ್ ಶಿಫ್ಟ್ ಅಂತ ಏನ್ ನೋಡ್ತಿರಲ್ಲ, ನಾನು M440 ಅಂತ ಕೊಟ್ಟಿರೋದೇ ಒಂದು ರೀಸನ್ ಅಂತಲ್ಲ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ಅಂತ ಹೇಳಿ. ಅಪಾರ್ಟ್ ಫ್ರಮ್ ದಟ್ ನೀವೇಂತ ಹೇಳಿದ್ರೆ ಕನ್ವರ್ಟಬಲ್ ನಾನು ಕೊಟ್ಟಿರೋದ್ರಿಂದ ಇಟ್ ವಿಲ್ ಬಿ ಮಚ್ ಅಂಡ್ ಮೋರ್ ಲಕ್ಸುರಿ. Z4 ಅಲ್ಲ, ನಾನು 5 ಸೀರೀಸ್ ತಗೊಳ್ಳೋ ಮುಂಚೆ ಅದನ್ನ ನೋಡಿದ್ದೆ. ಬಟ್ 2 ಸೀಟರ್ ಅಂತ ನಾನು ಮತ್ತೆ ಡಿಸ್ಕಂಟಿನ್ಯೂ ಆಗತ್ತೆ ಅಂತ ಹೇಳಿದ್ರು ನಂಗೆ ಅವರು. ಡಿಸ್ಕಂಟಿನ್ಯೂ ಆಗಿದೆ ಅಲ್ಲ? ಆರ್ಡರ್ ಬೇಸಿಸ್ ಮೇಲೆ ಮ್ಯಾನುಫ್ಯಾಕ್ಚರರ್ ಇತ್ತಂತ ಹೇಳಿದ್ರೆ ಅದು ನಿಮಗೆ ಪ್ರೊಡಕ್ಷನ್ ನಲ್ಲಿ ಕ್ಲಿಯರೆನ್ಸ್ ತಗೊಳ್ತಾರೆ. ಅದರಲ್ಲಿ ಯು ಹ್ಯಾವ್ ಟು ಇದೊಂದ್ಸತಿ ಓಪನ್ ಮಾಡಿ, ಮಳೆ ಬರುವ ಮುಂಚೆ ಒಂದ್ಸತಿ ಓಪನ್ ಮಾಡಿ. ಎಷ್ಟು ಸೆಕೆಂಡ್ ಆಗುತ್ತೆ ಫುಲ್ ಓಪನ್ ಆಗಕ್ಕೆ? 4 ಸೆಕೆಂಡ್ಸ್ ಅಲ್ಲಿ ಓಪನ್ ಆಗುತ್ತೆ. ನಾವು ಲಾಂಗ್ ಪ್ರೆಸ್ ಹಿಡಿದು ನೀವು ಇಟ್ಕೋಬೇಕು. ವಿಚ್ ದಟ್ ಇಸ್ ದ ಬಟನ್. ಈ ಕಡೆ ಬಟನ್ ಇರುತ್ತೆ. ಇದು ಸಿಟಿಯಲ್ಲೆಲ್ಲ ನಾವು ಓಪನ್ ಇಟ್ಟೆಲ್ಲ ಹೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಇನ್ನೊಂದೇನಂದ್ರೆ ಇದನ್ನ ಓಪನ್ ಮಾಡಿದ ತಕ್ಷಣ ಹಂಗೆ ಗ್ಲಾಸ್ ಮೇಲೆ ತಗೊಳ್ಬೋದು. ಬಟ್ ಏನು ಅಂದ್ರೆ ಡಸ್ಟ್ ನಿಮ್ಗೆ ಗೊತ್ತಲ್ಲ. ಅದು ಗೊತ್ತಾಯ್ತು. ನೀವು ಇದೇ ಹಿಲ್ಲಿ ರೀಜನ್ನು ಅಥವಾ ಘಾಟ್ ಸೆಕ್ಷನ್ಸು ಈ ಥರ ಇರೋದ್ರಲ್ಲಿ ಚೆನ್ನಾಗಿರುತ್ತೆ ಡ್ರೈವ್ ಎಕ್ಸ್ಪೀರಿಯನ್ಸು. ಒಂದ್ಸತಿ ಕಾರ್ ಸೈಡಲ್ಲಿ ಹಾಕಿ ನಿಂತು ನೋಡ್ಬೇಕು. I just want to see the look ಆಯ್ತಾ ಹೇಗಿದೆ. See, I'll be very honest. I am not a driving enthusiast at all. I just want a good car to have. ಅರ್ಥ ಆಯ್ತಾ? ಸೊ ನನಗೆ ಡ್ರೈವ್ ನಾನೇ ಕೂತ್ರೆ ಸಹ ನಾನು ಈಚೆ ಕೂರ್ತೀನಿ, ನನ್ನ ಟೀಮೇಟೇ ಈ ಕಡೆ ಕೂರ್ತಾರೆ. ಬಟ್ ಲುಕ್ ವೈಸ್ ನನಗೆ ಕಾರ್ ಚೆನ್ನಾಗಿರ್ಬೇಕು ಅಂತ. ದಟ್ ಈಸ್ ದ ಮೇನ್ ಥಿಂಗ್ ಫಾರ್ ಮೀ. ಚೆನ್ನಾಗಿರುತ್ತೆ.
ಓ ನಿಮಗೆ ತೆಗಿಬೇಕಾ? ಅಂದರೆ ಆಟೋಮೆಟಿಕ್ ಹೋಗುತ್ತೆ, ಇದು ಪ್ರೆಸ್ ಮಾಡಿ ಓ ಆಟೋಮ್ಯಾಟಿಕ್ ಆಗಿ ಹೋಗುತ್ತಾ? ಸರ್ ಇದು ಇಂಟೀರಿಯರ್ ಬ್ಲ್ಯಾಕೇ ಬರೋದಾ? ಎಲ್ಲ ಕಲರಲ್ಲಿ ಬಂದಿರೋಂಥದ್ದು ಬರೋದೇನೆ ಬ್ಲ್ಯಾಕು. ಸರ್ ಇನ್ನೊಂದು ಏನಂತ ಹೇಳಿದ್ರೆ ದಿಸ್ ಮೇಂಟೆನೆನ್ಸ್ ಇಸ್ ಲೆಸ್. ಸೊ ನಿಮ್ಗೆ ಅಂತ ಹೇಳಿದ್ರೆ ಇವಾಗ ಪ್ರೀವಿಯಸಲ್ಲಿ ನಿಮ್ಗೆ ಈ ಥರ ಮಾಡಲ್ಸ್ಗಳು ಜಾಸ್ತಿ, ಇವಾಗ ನಿಮ್ಗೆ ಈ ಥರ ಮಾಡಲ್ಸ್ ಕಟ್ ಡೌನ್ ಆಗಿ ನಿಮ್ಗೆ ಈ ಥರ ರೆಡ್ಯೂಸ್ ದಿ ವಿಂಡ್ ನಾಯ್ಸು, ಟೈರ್ ನಾಯ್ಸು. ಸರ್ ಒಂದು ಸರ್ ಪ್ರೀವಿಯಸ್ ಪೊಸಿಷನ್ ಇಟ್ಕೊಂಡ್ರು ನೀವು ಈಗ ಇದರಲ್ಲಿ ಹಾಕ್ಕೊಂಡ್ರು ಸೀಟು ಪ್ರೀವಿಯಸ್ ಪೊಸಿಷನ್ ಹೇಗಿತ್ತು ಆದ್ಮೇಲೆ ಸೆಟ್ಲ್ ಆಗುತ್ತೆ. ಮೆಮೊರಿ ಇದೆ. ಹಾಂ, ಅಂದರೆ ಇದು ಸ್ಟ್ಯಾಂಡರ್ಡ್ ಇಲ್ಲಿವರೆಗೂ ಬರುತ್ತೆ. ಬೇಡ ಅಂತಂದ್ರೆ ನಿಮ್ಗೆ ಹಂಗೆ ಮುಂದೆ ಹಾಕ್ಬೋದು, ಯಾಕಂದರೆ ಮುಂದೆ ಇರೋರ್ಗೂ ಸ್ವಲ್ಪ ಕಂಫರ್ಟ್ ಇರುತ್ತೆ, ನೀವು ಇದು ಕಂಫರ್ಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹೈಟಲ್ಲಿ ನಾವು ಕೂತ್ಕೋತೀವಿ ಅಂತಂದ್ರೆ ಇಷ್ಟು ಜಾಗ ಬೇಕಾಗಲ್ಲ. ಇನ್ನೂ ಮುಂದೆ ಹಾಕ್ತೀವಿ ಅಂತಂದ್ರು ನಾವು ಇಷ್ಟು ಕಂಫರ್ಟಬಲಾಗಿ ಕೂತ್ಕೊಂಡು. I messaged you 2 weeks back. Is it? I just came for a test drive. Yeah. Okay. ಅಮ್ಮ ಹೇಗಿದ್ದೀರಾ? ಪ್ಲಾನ್ ಬಂದಿದೆ. ಹೌದಾ? ಇಲ್ಲೇ ಇರೋದಾ ನೀವು? ಇಲ್ಲ ನಾನು ಹುರ್ಮಾವು. ಕ್ಯಾಸ್ಟೇನಿಯಾ ಇದೆಯಾ? ಕ್ಯಾಸಿನೇ ಹಾಂ ಬೇರೆ ಥರ ಕನ್ಫರ್ಮ್ ಮಾಡ್ತೀನಿ. ಡೆಟ್ಲಿ ಕನ್ಫರ್ಮ್ ಇದೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ತೀನಿ. ಇದಿದ್ರೆ ಫುಲ್ ಬ್ರೌನು, ಇದು CBU ಮಾಡಲ್ಲು. ಅಲ್ಲ ಇದಿದ್ರೆ ಪಾಸ್. ಐ ವುಡ್ ಲವ್ ಟು ಗೋ ವಿತ್ ದಿಸ್. ಇದೊಂದು ಕೇಳಿ, ಯಾಕಂದರೆ ಐ ಲೈಕ್ ನನಗೆ, ನಾನು ಯಾಕೆ ಹೇಳಿದ್ರೆ ನನಗೆ ಬ್ಲ್ಯಾಕ್ ಅಷ್ಟು ಇಷ್ಟ ಇಲ್ಲ. ನಾನು 5 ಸೀರೀಸ್ ನಾನು ಸ್ಪೋರ್ಟ್ಸ್ ಯಾಕೆ ಇದರಲ್ಲಿ Z4 ಬ್ರೌನ್ ಇತ್ತಲ್ಲ ಇಂಟೀರಿಯರು, ಚೆನ್ನಾಗಿದೆ. ಚೆನ್ನಾಗಿದೆ. ನನ್ನ ಮಗ ನಿಮ್ಮ ಫ್ಯಾನ್. ಹಲೋ ಜಿಮ್ಗೆ ಬರಬೇಕು ಅನ್ಕೊಂಡಿದ್ದಾನೆ. ಎಸ್ ಓಪನ್ ಆಗ್ತಾ ಇದೆ, ಇನ್ನೊಂದು ವಾರ ಓಪನ್ ಆಗುತ್ತೆ. ಇಲ್ಲೇ ಸ್ಪರ್ಶ ಹಾಸ್ಪಿಟಲ್ ಹತ್ರ. ಗೊತ್ತು, ನಾವು ಅಲ್ಲೇ ಇರೋದು. ಹೌದಾ? ನೈಸ್, ಓಕೆ, ಥ್ಯಾಂಕ್ ಯು. ಸಿಗೋಣ. ಎಸ್, ಥ್ಯಾಂಕ್ ಯು. Used to pray for the days that I'm living. Now I live it, but I spend time reminiscing. But the nights in the dark, no vision. Now with stars in the rear, can't believe I ain't kidding. Now it's lit. ಸರ್ ಇದು 3 ಲೀಟರ್ ಇಂಜಿನ್ ಅಲ್ಲ? 3 ಲೀಟರ್ ಇಂಜಿನ್, ಇನ್ಲೈನ್ 6 ಸಿಲಿಂಡರ್. ಯಾಕಂದರೆ 5 ಸೀರೀಸ್ ಇದು 3 ಲೀಟರ್ ಅಲ್ಲ, ಅದು 2 ಲೀಟರ್ ಇಂಜಿನು, ರೇರ್ ವಿಲ್ ಡ್ರೈವ್ ಬರುತ್ತೆ. ಇದು ನಿಮಗೆ ಅದರ 3 ಲೀಟರ್ ಇಂಜಿನು 6 ಇನ್ಲೈನ್ ಅಂತ ಬರುತ್ತೆ. ಇನ್ಲೈನ್ 6 ಸಿಲಿಂಡರ್ ಇಂಜಿನ್ ಅಂತ. ಪ್ಲಸ್ ನಿಮಗೆ ಅದರ ಹಾರ್ಸ್ ಪವರ್ ಬಂದು 381 PS ನಿಮ್ಗೆ ಜನರೇಟ್ ಆಗುತ್ತೆ. ನೀವು 0 to 100 ಬಂದು ನಿಮಗೆ ಅದರ 4.7 ಸೆಕೆಂಡ್ಸಲ್ಲಿ ರೀಚ್ ಆಗೋಂಥದ್ದು. ಅಪಾರ್ಟ್ ಫ್ರಮ್ ದಟ್ ನಿಮ್ಮ ವೆಹಿಕಲ್ 5 ಸೀರೀಸ್ ಬಂದು ನಿಮಗೆ ರೇರ್ ವಿಲ್ ಡ್ರೈವ್ ಆಗುತ್ತೆ. ಲಕ್ಸುರಿ ಬೇಸ್ ಮೇಲೆ ರನ್ ಆಗುತ್ತೆ. ಲಕ್ಸುರಿ ಲೈನ್ ಅಂತಲೇ ಕೊಟ್ಟಿರೋದ್ರಿಂದ 530 LI ಅಂತ ಬರೋದು. ಇಟ್ಸ್ ಪೆಟ್ರೋಲ್ ಅವೈಲಬಿಲಿಟಿ ಓನ್ಲಿ. Correct. ಡಸಂಟ್ ಕಮ್ಸ್ ವಿತ್ ಡೀಸೆಲ್. ಮಾಡಬೇಡಿ. ಇದರಿಂದ ಸ್ಪೋರ್ಟ್ಸ್ ಆ್ಯಂಡ್ ಡ್ರೈವ್. ಇದು ಲೀಗಲ್ ಹೀಗೆ ಮಾಡೋದು? ಸರ್ ಇದು ನಿಮಗೆ ಈಗ ನಿಮ್ಮದು ಸೆಂಟ್ರಲೈಸ್ಡಾ? ಈಗ ಡೀಲರ್ಶಿಪ್ ಎಲ್ಲ ಇದ್ರೆ ಸಹ ಬೇರೆ ಬೇರೆ ಇದ್ರೆ ಸಹ ಗಾಡಿ ಎಲ್ಲ ಸೆಂಟ್ರಲೈಸ್ಡಾ? ಇವಾಗೆಲ್ಲ ಹೈವೇಸಲ್ಲಿ ಇಲ್ಲಾಂದರೆ ಆಚೆ ಹೋಗ್ಬೇಕಾದ್ರೆ ನೀವೇ ಡ್ರೈವ್ ಮಾಡ್ತಾರೆ ಹೇಗೆ ಸರ್? ಇಲ್ಲ ಡ್ರೈವರ್ ಇದ್ದಾರೆ. 1 ಸೀರೀಸ್ ಏನಾದ್ರು ಪ್ರಿಫರ್ ಮಾಡ್ತೀರಾ? ಒನ್ ಆಫ್ ದ ಲಕ್ಸುರಿ. ಇವಾಗ ರೋಲ್ಸ್ ರೈಸು ಈ ಥರ ಲೈನ್ ಕಂಪೇರ್ ಮಾಡ್ತಾರಲ್ಲ, ಅದಕ್ಕೆ ನಿಮಗೆ ಅಂತಂದರೆ ಟಾಪ್ ಡೌನ್ ಆಗುತ್ತೆ. 7 ಇಸ್ ದ ಲಾಸ್ಟ್ ಅಲ್ಲ? ಇಟ್ಸ್ ಅ ಫೈನಲ್ ವೇರಿಯಂಟ್ ಸರ್. ಅದು ಕೂಡ ಫೇಸ್ ಲಿಫ್ಟ್ ಆಗೋ ಚಾನ್ಸಸ್ ಇದೆ ಸರ್. ಹೌದಾ? ವುಡ್ ಬಿ ರೀಚಿಂಗ್ 3 crore. ನೋಡಿ ನಿಮ್ಗೆ ಸ್ಪೋರ್ಟ್ಸ್ಗೂ ಈಗ ಓಡಿಸೋದು ಸ್ಮೂತ್ ಇದೆ, ಇದು ಸ್ಮೂತ್ ಇದೆ. ಹೈಯರ್ ಗೇರ್ಸ್, ಹೈಯರ್ RPM ಗೇರ್. ಇದು ಸ್ಲೋ ಸ್ಪೀಡ್, ಲೋವರ್ RPM, ಲೋ ಸ್ಪೀಡಲ್ಲಿ ಇದ್ರೂ ಗೇರ್ ಇಮಿಡಿಯೇಟಾಗಿ ಶಿಫ್ಟ್ ಆಗುತ್ತೆ. ಲುಕ್ ವೈಸ್ ಇದೆ, ಚಂದ ಇದೆ, ಬಟ್ ರೈಸೇರೇನ ಸ್ನೇಹಿತರೆ, ಟೆಸ್ಟ್ ಡ್ರೈವ್ ಹೋಗಿ ಬಂದೆ. ಅಷ್ಟು ಪವರ್ ಚೆಕ್ ಮಾಡಲಿಕ್ಕಾಗಲಿಲ್ಲ, ಬಟ್ ವೈಬ್ ಕ್ರೇಜಿ ಇತ್ತು. ಇಟ್ ಈಸ್ ಅ ಡ್ರೈವರ್ಸ್ ಕಾರ್. ಯಾರು ಡ್ರೈವ್ ಮಾಡಬೇಕು ಇಷ್ಟ ಇರ್ತಾರೆ ಅವರಿಗೆ, ಡ್ರೈವಿಂಗ್ ಎಂತೂಸಿಯಾಸ್ಟಿಗೆ ಸೂಪರ್ ಕಾರ್. ನಾನು ಡ್ರೈವಿಂಗ್ ಎಂತೂಸಿಯಾಸ್ಟ್ ಅಲ್ಲ, ಬಟ್ ನೋಡೋಣ, ಬೇರೆ ಸಹ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಅಂದರೆ ಇನ್ನೊಂದು 2 ತಿಂಗಳಿದೆ. 1 ಅವರಲ್ಲಿ ಅದೇ ಥರ ನಾವು ಮಾಡಬೇಕು. ಇಂಡಸ್ಟ್ರಿಯಲ್ ವೈರಲ್ ಆಗುತ್ತೆ. ಶೂಟ್ ನಡೀತಿದೆಯಾ? ಸೊ ಸ್ನೇಹಿತರೆ,
ಇಲ್ಲಿ ನಮ್ಮದು ಜಯಶ್ರೀ ಗ್ಲಾಮ್ ರೂಮ್ ಅವರ ಫೌಂಡರ್ ಕೂತಿದ್ದಾರೆ. ಅವ್ರದ್ದು ಕಾಂಟೆಂಟ್ ಶೂಟ್ ಆಗ್ತದೆ ನೋಡಿ. ನಮ್ಮ ಟೀಮ್ ಇಲ್ಲಿ ಕೂತಿದ್ದಾರೆ 3 ಮಂದಿ. ಸಡನ್ ಆಗಿ ಎಂತ ಆದದು, ನನ್ನ ಟೀಮ್ ಅಂತ ಹೇಳೋದು ಸಡನ್ ಆಗಿ ಅಲರ್ಟ್ ಆದ್ರು. ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದ್ರು, ಯಾರು ನಿಮ್ ಕಾಂಟೆಂಟ್ ಮಾಡ್ಕೊಡ್ತಾ ಇರೋದು ಅಂತ ಎಲ್ಲ. ಹೇಳಿ ಸ್ವಲ್ಪ ನಮ್ಮ ಕೆಲಸ ಬಗ್ಗೆ. ಸೊ ನನ್ನ ಕಾಂಟೆಂಟ್ ಎಲ್ಲ ಕ್ರಿಯೋಜೆನಿಕ್ಸ್ ಅವ್ರು ಮಾಡ್ಕೊಡ್ತಾ ಇರೋದು. ನನ್ನ ರಿಯಾಲಿಟಿ ಏನಿರುತ್ತೋ ಅದನ್ನ ಮಾತ್ರ ಹೇಳಿ. ಚೆನ್ನಾಗಿ ಮಾಡ್ತಿದ್ದಾರೆ. ಐ ಥಿಂಕ್ ಪೀಪಲ್ ಆರ್ ಲುಕಿಂಗ್, ಯು ಆರ್ ವಾಚಿಂಗ್ ಮೈ ವಿಡಿಯೋಸ್. ನಾನು ಕ್ರಿಯೋಜೆನಿಕ್ಸ್ ಅಕಾಡೆಮಿ ಆಫೀಸ್ ಬಂದಿದ್ದೆ, ಹೋಗ್ತಿದ್ದೆ, ಆಗ ಸ್ಟೂಡೆಂಟ್ಸ್ ಬಂದು ಮಾತಾಡಿದ್ರು ನೋಡಿ. ಅಲ್ಲಿ ಒಬ್ರು ಇದ್ದಾರೆ, ಅವರು ಹುಬ್ಳಿಯಿಂದ ಬಂದಿರೋದು. ಸೊ ನಾವು ಬೈರೀತಿಯಿಂದ ಬಂದಿರೋದು. ಬೈರೀತಿ ಬೆಂಗಳೂರು. ಇವರು ಆಂಧ್ರದಿಂದ ಬಂದಿರೋದು. ಅವರಿಗೆ ಅವ್ರ ಫ್ರೆಂಡ್ ಸಜೆಸ್ಟ್ ಮಾಡಿರೋದಂದ್ರೆ ಹೇಗಾಗ್ತಿದೆ, ಚೆನ್ನಾಗಿ ಆಗ್ತಿದೆ ಕ್ಲಾಸ್? ವೆರಿ ನೈಸ್. ಖುಷಿ ಇದೆ. ಮೆಂಟರ್ಸ್ ಎಲ್ಲ ಲೈಕ್ ಸ್ಕ್ರಾಚ್ ಇಂದ ಹೇಳ್ಕೊಡ್ತಾ ಇದ್ದಾರೆ. ಬೇಸಿಕ್ಸ್ ಕ್ವಶನ್ಸ್ ಏನೇ ಕೇಳಿದ್ರು ಅವರು ಹೆಸಿಟೇಟ್ ಮಾಡಲ್ಲ ಆನ್ಸರ್ ಮಾಡೋದಕ್ಕೆ. ಖುಷಿ ಆಗುತ್ತೆ, ನೀವು ಕಲೀರಿ. ನಾವು ಬೇಸಿಕಲಿ ವಾಟ್ ಎವರ್ ಐ ಹ್ಯಾವ್ ಬಿನ್ ಡೂಯಿಂಗ್ ಫ್ರಮ್ ದ ಲಾಸ್ಟ್ 7-8 ಇಯರ್ಸ್. ಸೊ ನಾನು ಬೇಸಿಕ್ ಎಡಿಟಿಂಗ್, ಇನ್ ಶಾರ್ಟ್ ನನಗೂ ಗೊತ್ತಿಲ್ಲ, ಟೆಕ್ಸ್ಟ್ ಹಾಕಿ ಕಲಿತಿದ್ದೆ. ಅದಾದ್ಮೇಲೆ ಟೀಮ್ ಬಿಲ್ಡ್ ಮಾಡಿದ್ವಿ, ಕಲ್ವಿ. ಸೊ ವಿ ವಾಂಟೆಡ್ ಟು ಶೇರ್ ದಟ್ ಟು ಪೀಪಲ್ ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ಅಂತ. ಅದಕ್ಕೆ ಇದನ್ನು ಮಾಡಿರೋದು. ಆ್ಯಂಡ್ ಐ ಆಮ್ ಗ್ಲಾಡ್ ದಟ್ ಯು ಆರ್ ಆಲ್ಸೋ ಲರ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಫಾರ್ಚುನರ್ ರೆಡಿ ಆಯ್ತು, ಬಂದಿದೆ. ಅಂತ ಲುಕ್ ಬರ್ತುಂಟು. ಹೆಂಗ್ ನನ್ನ ಪ್ರೆಷರ್ ಪಾಡಚ್ಚಿ ಫಾರ್ ವಾಟ್ ಓಯ್ಕ್ ದೇವಲ್ಲ ಸರ್ मैट एक ग्लोजी है which glossy na matter not only I told no ಸ್ನೇಹಿತರೆ, ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಟೆಸ್ಟ್ ಮಾಡಿ ಬಂದು ಮೀಟಿಂಗ್ಸ್ ಎಲ್ಲ ಮಾಡಿ ಈಗ ನೋಡಿ ಫೈನಲಿ ರಿಸೆಪ್ಷನ್ ಸ್ವಲ್ಪ ರೆಡಿ ಆಗ್ತಾ ಇದೆ, ಸ್ವಲ್ಪ ಲುಕ್ ಬರ್ತಿದೆ. ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದ್ದು, ನಾವು ಉದ್ದ ಹೇಳಿದ್ವಿ, ಚಿಕ್ಕದಾಗೋಯ್ತು. ಅದನ್ನು ಅಮರ್ ಬಾ, ಉದ್ದ ಹೇಳಿಲ್ವಾ? ಮತ್ತೆ ಯಾರು ಪೇ ಮಾಡೋದು ಈಗ? ಎಸ್ಕೇಪ್ ಆಗಿಬಿಟ್ಟ ನೋಡಿ, ಸಿಕ್ಕಿಬಿದ್ದ ಅಂತ. ಬಟ್ ಎನಿವೇಸ್ ನೋ ಪ್ರಾಬ್ಲಮ್, ಇದು ಬೇರೆ ಮಾಡಿಸ್ಬೇಕೀಗ ಇದು. ಹಾಗೆ ದಿಸ್ ವ್ಲಾಗ್ ಕಮ್ಸ್ ಟು ಅನ್ ಎಂಡ್ ಹಿಯರ್. ಹೋಪ್ಫುಲಿ ಗಮ್ಮತ್ತು ಮಾಡಿದ್ರಿ ನೀವು. ಆ್ಯಂಡ್ ಇನ್ನೊಂದು ವಿಷಯ ನಾನು ಹೇಳ್ತೀನಿ, ನಾನು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದರೆ, ಈ ಸೆಕೆಂಡ್ ಆಫೀಸ್ ನಂದು ಈ ದೊಡ್ಡ ಆಫೀಸ್ ಮಾಡುವಾಗ ಫ್ಯೂ ಥಿಂಗ್ಸ್ ಆರ್ ಇನ್ ಯುವರ್ ಕಂಟ್ರೋಲ್, ಫ್ಯೂ ಥಿಂಗ್ಸ್ ಆರ್ ನಾಟ್ ಇನ್ ಯುವರ್ ಕಂಟ್ರೋಲ್. ನಾವು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರೋದ ವಿಷಯ ಬಗ್ಗೆ ಸ್ಟ್ರೆಸ್ ಮಾಡಿ ಪ್ರಯೋಜನವೇ ಇಲ್ಲ. ಇನ್ಸ್ಟೆಡ್ ಕೈಯಲ್ಲಿ ಏನು ನಮ್ಮ ಕಂಟ್ರೋಲಲ್ಲಿ ಏನಿದೆ ಅದ್ರ ಮೇಲೆ ಜಾಸ್ತಿ ಕೆಲಸ ಮಾಡಿ ಬೆಟರ್ ಆಗಬೇಕು ಅಂತ. ದಿಸ್ ಈಸ್ ಅ ಲರ್ನಿಂಗ್. ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿ, ತುಂಬ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕನ್ನಡ. ಬಾಯ್.